ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಇದೀಗ ನೀವು ಕೇಳಲಿದ್ದೀರಿ ದೇವಶಯಾನಿ ಏಕಾದಶಿ ಅಥವಾ ಆಷಾಢ ಶುಕ್ಲ ಏಕಾದಶಿಯ ಕುರಿತು ಹಾಗೂ ಪಂಢರಾಪುರದ ಪಾಂಡುರಂಗನ ಕುರಿತು ವಿಶೇಷ ಉಪನ್ಯಾಸ ನೀಡಿದವರು ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ. ಬನ್ನಿ ಹಂಗಾದ್ರೆ ಅವರು ಈ ಉಪನ್ಯಾಸದಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಹರೇ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ. ಆಷಾಢಿ ಏಕಾದಶಿ, ಆಷಾಢಿ ವಾರ್ಕರಿ. ಆ ಆ ಆ ಹರೇ ವಿಠಲ ಪಾಂಡುರಂಗ, ಹರೇ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ 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 ವಿಠಲ. ಹರೇ ವಿಠಲ ಪಾಂಡುರಂಗ ಶ್ರೀ ಸಂತ ಭಾನುದಾಸರ ಕೃತಿ. ವೃಂದಾವನಿ ವೇಣು ವೇಣು ಕವನಾಚ ಮಾಯೆ ವಾಜೆ ವೇಣುನಾದೆ ಗೋವರ್ಧನ ಗಾಜೆ. ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು ವಾಜೆ ವೃಂದಾವನಿ ವೇಣು ವಾಜೆ ವೇಣು ಕವನಾಚ ಮಾಯೆ ವಾಜೆ ವೇಣು ಕವನಾಚ ಮಾಯೆ ವಾಜೆ ವೇಣುನಾದೆ ಗೋವರ್ಧನ ಗಾಜೆ ವೇಣುನಾದೆ ಗೋವರ್ಧನ ಗಾಜೆ. ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು. पुछ पसरुनी मयूर विराजे, मज पाहता भासती यादव. पुछ पसरुनी मयूर विराजे, मज पाहता हासती यादव राजे. वृंदावनी वेणु वेणु वृंदावनी वेणु वाजे वेणु कवनाच माये वाजे वेणुनादे गोवर्धन गाजे. वृंदावनी वेणु वेणु वृंदावनी वेणु. तृणचारा चरू विसरली, तृणचारा चरू विसरली. गायी व्याघ्र एक ठाई झाली, गायी व्याघ्र एक ठाई झाली. पक्षी कुले निवांत राहिली, पक्षी कुले निवांत राहिली. वैरभाव समूल विसरली, वैरभाव समूल विसरली.
ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು 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 ಕವಣಾಚ ಮಾಯಿ ವಾಜೆ ವೇಣುನಾದೆ ಗೋವರ್ಧನ ಗಾಜೆ ವೃಂದಾವನಿ ವೇಣು ವೇಣು ಧ್ವನಿ ಮಂಜುಳ ಮಂಜುಳ ಉಮಟತಿ ಧ್ವನಿ ಮಂಜುಳ ಮಂಜುಳ ಉಮಟತಿ ವಾಕಿ ಋಣಜುಣ ಋಣಜುಣ ವಾಜತಿ ವಾಕಿ ಋಣಜುಣ ಋಣಜುಣ ವಾಜತಿ ದೇವವಿಮಾನಿ ಬೈಸೋನಿ ಸ್ಮೃತಿ ಗಾತಿ ದೇವವಿಮಾನಿ ಬೈಸೋನಿ ಸ್ಮೃತಿ ಗಾತಿ ಭಾನುದಾಸ ಪಾವಲಿ ಪ್ರೇಮ ಭಕ್ತಿ ಭಾನುದಾಸ ಪಾವಲಿ ಪ್ರೇಮ ಭಕ್ತಿ ಭಾನುದಾಸ ಪಾವಲಿ ಭಾನುದಾಸ ಪಾವಲಿ ಪ್ರೇಮ ಭಕ್ತಿ ಪ್ರೇಮ ಭಕ್ತಿ ಪ್ರೇಮ ಭಕ್ತಿ ವೃಂದಾವನಿ ವೇಣು ವಾಜೆ ವೃಂದಾವನಿ ವೇಣು ವೇಣು ವೃಂದಾವನಿ ವೇಣು ವೇಣು ಕವಣಾಚ ಮಾಯಿ ವಾಜೆ ವೇಣು ಕವಣಾಚ ಮಾಯಿ ವಾಜೆ ವೇಣುನಾದೆ ಗೋವರ್ಧನ ಗಾಜೆ ವೇಣುನಾದೆ ಗೋವರ್ಧನ ಗಾಜೆ ವೃಂದಾವನಿ ವೇಣು ವೃಂದಾವನಿ ವೇಣು ವೃಂದಾವನಿ ವೇಣು ಆ ಆ ಹರಿವಿಠಲ ಪಾಂಡುರಂಗ ಶ್ರೀಹರಿ ವಿಠಲ ಪಾಂಡುರಂಗ. ಪಂಢರಪುರ ಅಂದರೆ ಅದರ ವರ್ಣನೆ ಮಾಡಲೇಬೇಕು. ಪಾಂಡುರಂಗನ ಭಕ್ತರು ಖಂಡಿತವಾಗಿಯೂ ಪಂಢರಪುರ ಯಾತ್ರೆಯನ್ನು ಮಾಡುವರು. ನಮ್ಮಲ್ಲಿ ತಿರುಪತಿಯ ಶ್ರೀನಿವಾಸ, ಪಂಢರಪುರದ ವಿಠಲ ಅತಿ ಪ್ರಾಮುಖ್ಯತೆ ಪಡೆದ ದೇವರು. ಪಾಂಡುರಂಗ ಹಂಪಿಯಿಂದ ಪಂಢರಪುರಕ್ಕೆ ಬಂದದ್ದು ಒಂದು ದೊಡ್ಡ ಕಥೆ ಇದೆ. 28 ಯುಗಗಳು ಆದರ ಮೇಲೂ ಭಕ್ತರಿಗಾಗಿ ಕಾಯುತ್ತಿರುವನು ಹಂಪಿಯ ವಿಜಯ ವಿಠಲ ಪಾಂಡುರಂಗನಾಗಿ ಪಂಢರಪುರದಲ್ಲಿ. ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಬಂದವನು. ಪುಂಡಲೀಕನು ಪಾಂಡುರಂಗನ ಭಕ್ತ. ತಂದೆ ತಾಯಿ ಸೇವೆ ಮಾಡುವಾಗ ಅವನ ಪರೀಕ್ಷೆಗಾಗಿ ಪಾಂಡುರಂಗನು ಹಂಪಿಯಿಂದ ಬಂದು ಪುಂಡಲೀಕ ಎಂದು ಕರೆದಾಗ ಅವನು ಧನ್ಯನಾಗಿ ಎಲ್ಲಿ ನಿಲ್ಲಲಿ ಎಂದು ಕೇಳಿದಾಗ ಹಿಂದೆ ಇದ್ದ ಇಟ್ಟಿಗೆಯನ್ನು ಸರಿಸಿದನು. ಪಾಂಡುರಂಗನು ಆ ಇಟ್ಟಿಗೆ ಮೇಲೆ ನಿಂತನು. ಪಾಂಡುರಂಗ ಪಾಂಡುರಂಗ ಮನದಲ್ಲಿ ಸ್ಮರಿಸುತ್ತಾ ಕಣ್ಣು ತುಂಬಿಕೊಂಡನು. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿದಾನು ವಿಠಲ ತಾನು. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿದಾನು ವಿಠಲ ತಾನು. ನಮ್ಮ ಹೆಮ್ಮೆ ವಿಠಲ. ಕರ್ನಾಟಕದವನು ಅಂದ ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಹಂಪಿಯಲ್ಲಿ ಇರುವ ವಿಜಯ ವಿಠಲ ಇವನೇ ಪಾಂಡುರಂಗ ಪಂಢರಪುರದಲ್ಲಿ. ಇನ್ನು ವಿಠಲ ನಾಮ ಸಂಕೀರ್ತನದಲ್ಲಿ ಮಾಡುವಾಗ ಅವರ ಕುಣಿತ, ಅವರ ನರ್ತನ ನಾನಾ ಭಂಗಿಯಲ್ಲಿ ನೋಡಬೇಕು. ವಿಠಲ 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 ಎಲ್ಲವನ್ನು ಮರೆತು ಭಕ್ತಿ ಶ್ರದ್ಧೆಯಿಂದ ವಿಠಲನ ನಾಮಸ್ಮರಣೆ ಮಾಡುವರು. ಈ ವಿಠಲ ನಾಮಸ್ಮರಣೆ ಅನೇಕ ಸಂತರಿಂದ ಅನೇಕ ಭಕ್ತರವರೆಗೂ ಹರಿದು ಹೋಯಿತು. ವಿಠಲನು ಕರ್ನಾಟಕದವನೇ ಅಂತ ಹೇಳಲು ಅನೇಕ ಅಭಂಗಗಳು ಸಾಕ್ಷಿಯಾಗುವವು. ಅದರಲ್ಲಿ ಕಾನಡ ವಿಠಲ ರಾಜ ಪಂಡರೀಚ ಹೀಗೆ ಅನೇಕ ಸಾಕ್ಷಿಗಳು ನಮ್ಮ ಸಂತರಿಂದ ಇವನು ಕರ್ನಾಟಕದವನು ಎಂದು ಹೆಮ್ಮೆಯಿಂದ ಸಾರಿ ಸಾರಿ ಹೇಳುತ್ತವೆ. ಇನ್ನು ಪಂಢರಪುರದಲ್ಲಿ ನೋಡಿದರೆ ಆ ಚಂದ್ರಭಾಗದಲ್ಲಿ ಭಕ್ತರ ನದಿಯ ಸ್ನಾನ, ನಂತರ ಪಾಂಡುರಂಗನ ದರ್ಶನ, ನಂತರ ಅಲ್ಲಿಯೇ ಹತ್ತಿರವಿದ್ದ ಗೋಪಾಳಪುರ, ಸಂತ ಸಖೂಬಾಯಿ ಜನಾಬಾಯಿ ಅವರ ನಿತ್ಯ ಜೀವನದ ಕಥೆಗಳು ಸಾಕ್ಷಿಗಳು ಅಲ್ಲಿ ನಮಗೆ ಸಿಗುವವು. ಹೀಗೆ ಪಾಂಡುರಂಗ ವಿಠಲನ ಕ್ಷೇತ್ರದ ಮಹಿಮೆ ಕೂಡ ಇಲ್ಲಿ ನಾವು ಮಾಡಲೇಬೇಕು. ತುಳಸಿ ಕಟ್ಟೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಸ್ತ್ರೀಯರು ಕುಣಿಯುವರು. ತುಳಸಿ ಶ್ರೀ ಕೃಷ್ಣನಿಗೆ ಆರಾಧಿತಳೆಂದೇ ನಾವು ಹೇಳಬೇಕು. ತುಳಸಿ ಒಲ್ಲನು ಹರಿಕೊಳ್ಳನು, ತುಳಸಿ ಇಲ್ಲದ ಪೂಜೆ ಅಂದ ಮೇಲೆ ವಿಠಲನಿಗೂ ಕೂಡ ತುಳಸಿಯ ಮಾಲೆ
ಸಂತರ ಮೇಳ ಕರದಲ್ಲಿ ತಾಳ ಅಲ್ಲಿರುವನು ನಮ್ಮ ಹರಿಗೋಪಾಲ. ನಮ್ಮ ವಿಠ್ಠಲ ಸರಳವಾದ ಅಲಂಕಾರದಿಂದ ರೂಪುಗೊಳ್ಳುವನು. ಕೇವಲ ತುಳಸಿ ಮಾಲೆ, ಗೋಪಿ ಚಂದನ ಧಾರಣೆ, ನಂತರ ನಾದಬ್ರಹ್ಮ, ನಾವು ಚೆಳ್ಳಂ ತಾಳ ಅಂತ ಹೇಳ್ತೀವಲ್ಲ, ಅಷ್ಟು ಹಾಕಿದರೆ ಸಾಕು. ನಾದಬ್ರಹ್ಮನು ವಿಠ್ಠಲನು, ತುಳಸಿ ಮಾಲೆ ಭೂಷಿತನು, ಗೋಪಿ ಚಂದನ ಭೂಷಿತನು. ಅತೀ ಸರಳವಾದ ಅಲಂಕಾರ. ನಮಗೆ ಅತಿ ಸರಳವಾಗಿ ಅವನ ದರ್ಶನದಿಂದ, ಅವನ ಕೀರ್ತನೆಗಳಿಂದ, ಅವನ ನಾಮ ಜಪಗಳಿಂದ ನಮ್ಮನ್ನು ಸರಳವಾಗಿ ಮೋಕ್ಷಕ್ಕೆ ಕರೆದುಕೊಂಡು ಒಯ್ಯುವನು. ನಮ್ಮನ್ನು ಪಾಪ ಮುಕ್ತರನ್ನಾಗಿ ಮಾಡಿ ಪುಣ್ಯವಂತರನ್ನಾಗಿ ಮಾಡುವನು. ವೆಲ್, ಇದುವರೆಗೂ ಕೇಳಿದಿರಿ ದೇವಶಯಾನಿ ಏಕಾದಶಿ ಅಥವಾ ಆಷಾಢ ಶುಕ್ಲ ಏಕಾದಶಿಯ ಕುರಿತು ಹಾಗೂ ಪಂಢರಾಪುರದ ಪಾಂಡುರಂಗನ ಕುರಿತು ಉಪನ್ಯಾಸ. ಇದರ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ, ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.